ನಟ ಯಶ್ ಅವರ ತಾಯಿ ಪುಷ್ಪಾ ಅವರ ಸೈಟ್ ಜಟಾಪಟಿ ವಿಚಾರ. ಹಾಸನ ಜಿಲ್ಲಾಧಿಕಾರಿಗಳ ಕಚೇರಿಗೆ ಈ ಸಂಬಂಧಪಟ್ಟಂತೆ ಪುಷ್ಪಾ ಅವರು ಆಗಮಿಸಿದ್ರು. ಜೊತೆಗೆ ದಾಖಲೆಯನ್ನು ತಗೊಂಡು ಬಂದಿದ್ದಾರೆ. ದಾಖಲೆಗಳನ್ನ ಹಿಡ್ಕೊಂಡೇ ಅಧಿಕಾರಿಗಳನ್ನ ಭೇಟಿ ಮಾಡಿದ್ದಾರೆ ಪುಷ್ಪಾ ಅವರು. ಅಧಿಕಾರಿಗಳನ್ನ ಭೇಟಿ ಮಾಡಿದ ನಂತರ ಮಾಧ್ಯಮಗಳಿಗೆ ರಿಯಾಕ್ಷನ್ ಕೊಟ್ಟರು. ಏನಂತ, ಆ ಜಾಗದ ಜಿಪಿಎ ಹೋಲ್ಡರ್ ದೇವರಾಜ್ ಇದ್ದಾರಲ್ಲ, ಅವರಿಗೆ ತಲೆ ಕೆಟ್ಟಿದೆ, ಸುಳ್ಳು ಮಾಹಿತಿ ಕೊಡ್ತಿದ್ದಾರೆ. ಪಿಡಿಒ ನಟರಾಜ್ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಒರಿಜಿನಲ್ ದಾಖಲೆಯನ್ನ ಕೊಡಲೇಬೇಕು ಅವರು. ಇವೆಲ್ಲವನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ನಾನು ತರ್ತೀನಿ. ನಾನು ಯಶ್ ತಾಯಿ ಅಲ್ವಾ, ಸೂಪರ್ ಸ್ಟಾರ್ ತಾಯಿ ಅಲ್ವಾ, ಏನೇ ಮಾಡಿದ್ರು ತಪ್ಪು ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ, ಏನೇ ಮಾಡಿದ್ರು ತಪ್ಪು ಅಂತ ಕಾಣಿಸುತ್ತೆ, ಹೀಗಂತ ರಿಯಾಕ್ಷನ್ ಕೊಟ್ಟರು ಮಾಧ್ಯಮಗಳಿಗೆ. ನೆನ್ನೆ ದಾಖಲೆ ಎಲ್ಲ ಕೊಟ್ಟಿದ್ದೀನಿ. ಯಾಕೆಂದ್ರೆ ಇಷ್ಟ ದಿನ ನಾನು ಅದನ್ನ ಸುಮ್ನೆ ಏನಕ್ಕೆ ಟಿವಿಲೆಲ್ಲ ತೋರ್ಸೋದು, ಕೋರ್ಟ್ ಅಲ್ಲಿ ಇದೆ ಅಂತ ನಾನು ಅದು ತುಂಬಾ ಯಾವಾಗ ಇವ್ರ ಹತ್ರ ದಾಖಲೆ ಇಲ್ಲ ಅಂತ ಅವ್ರ ಕಡೆಯವರಿಂದ ನಮ್ಗೆ ರಾಂಗ್ ಮೆಸೇಜ್ ಬರ್ತಾ ಇತ್ತು. ಇದು ತಪ್ಪಾಗುತ್ತೆ. ನಾವು ಒಬ್ಬ ಸೆಲೆಬ್ರಿಟಿ ಆಗಿ ಮೆಸೇಜ್ ಕರೆಕ್ಟ್ ಆಗಿ ಕೊಡ್ಬೇಕು ಅಂದ್ಬಿಟ್ಟು ನಾವೇನ್ ಮಾಡಿದ್ವಿ, ಇವಾಗ ಈ ಜಿಲ್ಲಾಧಿಕಾರಿ ಮತ್ತೆ SP ಅವ್ರ ಗಮನಕ್ಕೆ ತಂದಿದ್ದೀವಿ ಇದನ್ನ. ಯಾಕೆಂದ್ರೆ ಇಷ್ಟ ದಿವಸ ಬರೀ ಪೊಲೀಸ್ ಸ್ಟೇಷನ್ ಒಳಗಡೆ ಇತ್ತು. ನಿನ್ನೆ ಅಲ್ಲೂ ಹೋಗಿ ಅಲ್ಲಿ ನಿಮ್ಗೆ ದಾಖಲೆ ಒದಗಿಸಿದೀನಿ. ಇವತ್ತು ಇಲ್ಲಿ ನನ್ನ ಪ್ರಾಬ್ಲಮ್ಸ್ ಏನಿದೆ ಈ ಹಾಸನದ ಜಿಲ್ಲಾಧಿಕಾರಿ ಮತ್ತೆ DC ಆಫೀಸ್ ಅದಕ್ಕೂ ಕೊಟ್ಟಿದ್ದೀನಿ. ಅವರು ಎಲ್ಲ ಓದ್ಬಿಟ್ಟು ನಾನು ಮುಂದಿನ ಕ್ರಮ ನಾನು ತಗೋತೀನಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಮಾಡಿ ಇದಕ್ಕೊಂದು ಎಲ್ಲ ಕ್ಲಿಯರ್ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ. ನಾನ್ ನಿಮಗೆ ಫಸ್ಟ್ ಡೇ ಹೇಳದ್ನಲ್ಲ, ಇದು ಫೇಕ್ ಮಾಡಿದ್ದಾರೆ, ಇದು ಯಾರೋ ನಟರಾಜ್ ಅನ್ನೋರು ಫೇಕ್ ಮಾಡಿದ್ದಾರೆ ಅಂತ. ನಮ್ಗೆ ಆಲ್ರೆಡಿ ಹಿಂದೆನೆ ಅವರು ನಟರಾಜ್ ಅವರು ಈ ತರ ಡೀಟೇಲ್ಸ್ ಕೊಡ್ತಾರೆ. ಇನ್ನಷ್ಟು ನಮ್ಮ ಹಾಸನ ಪ್ರತಿನಿಧಿ ಸಚಿನ್ ಶೆಟ್ಟಿ ಫೋನ್ ಸಂಪರ್ಕದಲ್ಲಿ. ಸಚಿನ್, ಈಗ ಇವ್ರ ಹತ್ರನೂ ಡಾಕ್ಯುಮೆಂಟ್ಸ್ ಇದೆ, ಅವ್ರ ಹತ್ರನೂ ಡಾಕ್ಯುಮೆಂಟ್ಸ್ ಇದೆ, ಒಂದೇ ಜಾಗಕ್ಕೆ ಎರಡೆರಡು ಡಾಕ್ಯುಮೆಂಟ್ಸ್ ಇದೆ ಅಂತ ಇಟ್ಕೊಂಡ್ರು ಕೂಡ ಇದು ತಪ್ಪು ಮೇಲ್ನೋಟಕ್ಕೆ ಅಧಿಕಾರಿಗಳದ್ದೇ ಅನ್ನೋದಂತೂ ಕನ್ಫರ್ಮ್ ಆಗ್ತಾ ಇದೆ ಅಲ್ವಾ? ಖಂಡಿತ ಶರತ್. ಏನು ನಟ ಯಶ್ ಅವರ ತಾಯಿ ಪುಷ್ಪಾ ಅವರ ಸೈಟಿನ ಜಟಾಪಟಿ ವಿಚಾರ ಸುಮಾರು 1 ತಿಂಗಳಿನಿಂದನೂ ಕೂಡ ನಡೀತಾನೆ ಇದೆ. ಒಂದ್ ಕಡೆ GP ಹೋಲ್ಡರ್ ದೇವರಾಜ್ ಅವರು ಈ ಒಂದು ಪ್ರಾಪರ್ಟಿ ನಮ್ಗೆ ಲಕ್ಷ್ಮಮ್ಮ ಅವ್ರಿಗೆ ಸೇರಿದ್ದು, ಆದ್ರೆ GPA ಹೋಲ್ಡರ್ ದೇವರಾಜ್ ಅವ್ರಿಗೆ ಸೇರಿದ್ದು ಅಂತ ಹೇಳ್ಬಿಟ್ಟು ಹೇಳ್ತಿದ್ರೆ, ಮತ್ತೊಂದೆಡೆ ಈ ಪುಷ್ಪ ಅವರು ಈ ಒಂದು ಜಾಗಕ್ಕೆ ನಾನು ಕಷ್ಟಪಟ್ಟು ಬೆವರು ಸುರಿಸಿದಂತ ದುಡ್ಡನ್ನ ಕೊಟ್ಟು ನಾನು ಖರೀದಿನ ಮಾಡಿರ್ತಕ್ಕಂಥದ್ದು ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರ್ತಕ್ಕಂಥದ್ದು. ಆದ್ರೆ ನಿನ್ನೆನೂ ಕೂಡ ಪೊಲೀಸ್ ಠಾಣೆ ಮೆಟ್ಟಿಲೇರುತ್ತೆ ಈ ಒಂದು ಪ್ರಕರಣ. ಪೊಲೀಸರು ಕೂಡ ಇದು ಸಿವಿಲ್ ಮ್ಯಾಟರ್ ಆಗಿರೋದು, ನೀವು ಕೋರ್ಟ್ ಅಲ್ಲಿ ಬಗೆಹರಿಸ್ಕೋಬೇಕು, ಹೀಗಾಗಿ ಮತ್ತೆ ಇವತ್ತಿನಿಂದ ಆ ಒಂದು ಸೈಟ್ ಬಳಿ ಯಾರು ಕೂಡ ಹೋಗ್ಬಾರ್ದು, ಯಾವುದೇ ಕಾಂಪೌಂಡ್ ಅನ್ನು ಕೂಡ ನಿರ್ಮಾಣ ಮಾಡಬಾರದು ಅಂತ ಹೇಳ್ಬಿಟ್ಟು ಪೊಲೀಸರು ಹೇಳ್ತಿರ್ತಿದ್ರು. ಅದಾದ ಬೆನ್ನಲ್ಲೇ ಇವತ್ತು ಪುಷ್ಪ ಅವರು ಜಿಲ್ಲಾಧಿಕಾರಿ ಕಚೇರಿಯ ಮೆಟ್ಟಿಲೇರಿರ್ತಕ್ಕಂಥದ್ದು. ಪ್ರಮುಖವಾಗಿ ಅವರ ಒಂದು ಆರೋಪ ಇರ್ತಕ್ಕಂಥದ್ದು PDO ನಟರಾಜ್ ಅನ್ನೋರ ಮೇಲೆ. ಈ ಹಿಂದೆ ಇದ್ದಂತಹ PDO ನಟರಾಜ್ ಅವರು ಮೋಸ ಮಾಡಿರ್ತಕ್ಕಂಥದ್ದು. ಅವರು ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಕ್ರಿಯೇಟ್ ಮಾಡಿ ನಮಗೂ ಏನೋ ಒಂದು ಸೈಟ್ ಅನ್ನ ಮಾರಾಟ ಮಾಡುವಂತ ಸಂದರ್ಭದಲ್ಲಿ ನಾವು ಕೂಡ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ತಗೊಂಡಿದೀವಿ. ಆದ್ರೆ ನಟರಾಜ್ ಇಂದ ಈ ರೀತಿ ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಕ್ರಿಯೇಟ್ ಮಾಡಿ ಅವನು ಈ ರೀತಿ ಮೋಸ ಮಾಡ್ತಿದ್ದಾನೆ. ಹೀಗಾಗಿ ನಾವು ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ರಿಜಿಸ್ಟರ್ ಮಾಡ್ತಿದೀವಿ, ಹಣವನ್ನು ಕಟ್ಟಿದೀವಿ. ಹಾಗಾದ್ರೆ ಇದೆಲ್ಲವೂ ಕೂಡ ಹೇಗೆ ಆಗೋಕೆ ಸಾಧ್ಯ? ಎಲ್ಲ ಒಂದ್ ಕಡೆ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದ, ಅಧಿಕಾರಿಗಳ ಎಡವಟ್ಟಿನಿಂದ ಈ ರೀತಿ ಆಗ್ತಿದೆ. ದೇವರಾಜ್ ಅವರು ಪ್ರಾಪರ್ಟಿ ಇರ್ಬೋದು, ಆದ್ರೆ ಅವ್ರ ಪ್ರಾಪರ್ಟಿ ಎಲ್ಲಿದೆ ಅನ್ನೋದು ಕೂಡ ಗೊತ್ತಿಲ್ಲ. ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಸಚಿನ್ ಡೀಟೇಲ್ಸ್ಗಾಗಿ.